ಎಲ್ಲಿ ಸಿಕ್ಕಾಕೋತಾರೆ ಅಂತೇಳಿ ಕಾಯಕ್ಕೇ ಇರ್ತಾರಪ್ಪ. ಅದು ಏನು ಅಂತ ಗೊತ್ತಿಲ್ಲ. ಅದು ನಮ್ಮದು ಇದು ಸರಿ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ನಾವು ಮಾತಾಡುವಾಗ ಕೇಳಿಸ್ಕೊಳ್ಳೋರು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಏನು ಮಾತಾಡ್ತಾ ಇದ್ದಾರೆ ಏನು ಅಂತೇಳಿ. ನಮಗೆ ಬೇಜಾರಾಗುತ್ತೆ. ಇಷ್ಟು ನಾವು ಕರೆಕ್ಟಾಗಿ ಮಾತಾಡಿದ್ವಲ್ಲ, ಇವ್ರು ಯಾಕೆ ಈ ಥರ ಅನ್ಕೋತಾರೆ ಅಂತೇಳಿ ನಮಗೆ ಬೇಜಾರಾಗುತ್ತೆ. ಫಸ್ಟ್ ಆಫ್ ಆಲ್ ನನಗೆ ಬೇಜಾರಾಗುತ್ತೆ. ನಾವು ಏನೋ ಯೋಚನೆ ಮಾಡಿ ಮಾತಾಡ್ತಾ ಇರ್ತೀವಿ, ಇವರು ಅರ್ಧಕ್ಕೆ ಬಂದು ನೀವು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ನೋಡ್ಬೋದು. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ವಿಡಿಯೋ ಕೊನೆ ತನಕ ನೋಡಿ, ಅಂದರೆ ಮಾತ್ರ ಗೊತ್ತಾಗೋದು, ಇಲ್ಲಾಂದರೆ ಗೊತ್ತಾಗಲ್ಲ ಏನಿರುತ್ತೆ ವಿಡಿಯೋದಲ್ಲಿ ಅಂತೇಳಿ ಅಲ್ವಾ. ಬನ್ನಿ ಇವತ್ತಿನ ವಿಡಿಯೋ ಅಂತೂ 12 ಗಂಟೆ ಆಯಿತು, ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿ ಎಲ್ಲ ಆಯಿತು, ತಿಂಡಿ ನಾಷ್ಟ ಎಲ್ಲ ಆಯಿತು ನಮ್ಮದು. ನಾವು ತಿಂಡಿ ಅಂತೀವಿ ಜಾಸ್ತಿ, ನನಗೆ ತಿಂಡಿ ಅಂತಲೇ ಬರೋದು. ನಾಷ್ಟ ಆಯಿತು, ದೋಸೆ ತಿಂದ್ವಿ. ಇವತ್ತಿನ ವಿಡಿಯೋದಲ್ಲಿ ಅದು ಏನೇನಿರುತ್ತೆ ಏನೇನಂತೇಳಿ ನೋಡ್ತಾ ಇರಿ. ಹಾಗೆಯೇ ಒಂದು ಚಾನಲ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ, ಯಾರ ಚಾನಲ್ ಅಂತೇಳಿ ನೋಡ್ತಾ ಇರಿ, ಖಂಡಿತ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋ ಎಂಡ್ ತನಕ ನೋಡಿದರೆ, ಓಕೆನಾ. ಹಾಗೆಯೇ ಯಾರ್ಯಾರು, ನಾನಂತೂ ಸೂಪರ್ ಆಗಿದ್ದೀನಿ, ಆದರೆ ಸ್ವಲ್ಪ ಹುಷಾರಿಲ್ಲ, ಹೆಲ್ತ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ. ಕೆಮ್ಮು ಜಾಸ್ತಿ ಇದೆ, ಜ್ವರ ಅಂತೂ ಕಡಿಮೆ ಆಗಿದೆ, ಸ್ವಲ್ಪ ಕೆಮ್ಮಿದೆ, ಕಡಿಮೆ ಆಗ್ಬೋದು. ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ನನಗೆ ಅನಿಸುತ್ತೆ ಆ ಥರ ಚೇಂಜ್ ಆಗಿದೆ ಅಂತೇಳಿ. ನೋಡ ಇವತ್ತಿನ ವಿಡಿಯೋ ಏನು ಸ್ಟಾರ್ಟ್ ಮಾಡಿದ್ದೀನಿ ಎಂತ ಅಂತೇಳಿ ನೋಡಿ. ಆಮೇಲೆ ಬಟ್ಟೆ ಎಲ್ಲ ಇಟ್ಟಿದ್ದೀನಿ, ವಾಶ್ ಮಾಡೋಕ್ಕಂತೂ ಇಟ್ಟಿದ್ದೀನಿಪ್ಪ. ಯಾವಾಗ ವಾಶ್ ಮಾಡ್ತೇನೆ ಗೊತ್ತಿಲ್ಲ. ನಿನ್ನೆ ಸ್ವಲ್ಪ ಇಟ್ಟಿದ್ದೀನಿ, ನಿನ್ನೆ ಸ್ವಲ್ಪ ವಾಶ್ ಮಾಡಿದ್ದೇನೆ. ಹಾಗೆಯೇ ಅಮ್ಮ ಅಡುಗೆ ಮಾಡ್ತಾಯಿದ್ರೆ ಅದು ಏನು ಇಟ್ಟಿದ್ದಾರೆ ನೋಡ. ರಾಜು ಅಮ್ಮ ತೊಂಡೆಕಾಯಿ ಇಟ್ಟರು. ನಮ್ಮ ಸಿಸ್ಟರ್ಸ್ ಇಲ್ಲ, ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಅವರು, ನಾನು ಹೋಗಿಲ್ಲ. ನೋಡಿ ತೊಂಡೆಕಾಯಿ ಇಟ್ಟಿದ್ದಾರೆ ಬೇಯಕ್ಕೆ, ಸಾಂಬಾರು ಮಾಡ್ತಾಯಿದ್ದಾರೆ, ಮಾಡಲಿ ಮಾಡ್ತಾರೆ ಅವರು, ಓಕೆನಾ. ಎಲ್ಲ ಆಗಿದೆ, ಕೆಲಸ ಎಲ್ಲ ಆಗಿದೆ, ಸಾಂಬಾರು ಮಾಡ್ತಾರೆ ನೋಡಿ. ಇದೇ ಫೋನ್ ಮಾಡ್ತಾನ. ಹಾಂ ಹಾಗೆಯೇ ತೊಂಡೆಕಾಯಿ ಸಾಂಬಾರು ಆಗ್ತಾಯಿದೆ. ನಾನು ಇವತ್ತು ಪ್ರಮೋಟ್ ಮಾಡ್ತಾ ಇರುವ ಚಾನೆಲ್ ಬಂದುಬಿಟ್ಟು ಜಾನು ಲಾಗ್ಸ್ ಚಾನಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಪ್ಲೀಸ್. ಅವರ ಚಾನಲಲ್ಲಿ ಹೋಗಿ, ಅವರ ಚಾನಲಲ್ಲಿ ವಿಡಿಯೋಸ್ ಹಾಕ್ತಾರೆ, ಹಾಗೆಯೇ ಲೈವ್ ಮಾಡ್ತಾರೆ, ಹಾಗೆಯೇ ಮಾಡ್ತಾ ಇರ್ತಾರೆ ಲೈವನ್ನು. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ, ಓಕೆನಾ. ನೀವು ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತೇಳಿ ನಾನು ನಿಮ್ಮ ಹತ್ರ ನಾನು ಪ್ರಮೋಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನಾನು ತುಂಬ ಚಾನಲ್ನ ಪ್ರಮೋಟ್ ಮಾಡಿದ್ದೀನಿ. ಅವರ ಚಾನಲ್ಗೆ ಯಾರ್ಯಾರು ಹೋಗಿಲ್ಲ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬನ್ನಿ. ನೋಡಿ ಮನೆ ಖಾಲಿ ಇದೆ, ಮಕ್ಕಳು ಇಲ್ಲ, ಹೊರಗಡೆ ಹೋದರು ಸ್ವಲ್ಪ. ಅವರು ಬಂದರೆ ನನಗೆ ಸ್ವಲ್ಪ ಹುಷಾರಿಲ್ಲ ಅಂತೇಳಿ ಹೋಗಿಲ್ಲ. ಜಾನು ಲಾಗ್ಸ್ ಚಾನಲ್ಗೆ ನೋಡಿ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವರ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಅವರ ಚಾನಲ್ ಬಂದುಬಿಟ್ಟು, ಅವರ ಚಾನಲಲ್ಲಿ ಡ್ರೆಸ್ ಸಾರಿ ಕಲೆಕ್ಷನ್ ಇದೆ. ಅವರ ಚಾನಲಲ್ಲಿ ಆ ಸಾರಿ ಕಲೆಕ್ಷನ್ ನೋಡಿ, ನೀವು ಇಷ್ಟ ಆದರೆ ಅವರ ವಾಟ್ಸಪ್ ನಂಬರು ಇದೆ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವರನ್ನು. ಹಾಗೆಯೇ ವಿಡಿಯೋಸ್ ಹಾಕ್ತಾರೆ 158. ಹಾಗೆಯೇ ಸ್ಯಾರೀಸ್ ಕಲೆಕ್ಷನ್ 4 ಡೇಸ್ ಅಂತ ಹಾಕಿ ಸಾರಿ ಕಲೆಕ್ಷನ್ ಇದೆ, ನೋಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಅವ್ರಿಗೆ ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ. ಹಾಗೆಯೇ ಫ್ಯಾಷನ್ ಆ ಥರನೂ ಫ್ಯಾಷನ್ ಇದರಲ್ಲೂ ಸಿಲ್ಕ್ ಸ್ಯಾರೀಸ್ ವಿಡಿಯೋಸ್ ತುಂಬ ಹಾಕ್ತಾರೆ. ಒಂದು ಸಾರಿ ಹೋಗಿ ಅವರ ಚಾನಲ್ಗೆ ಸಪೋರ್ಟ್ ಮಾಡಿ. ಶಾರ್ಟ್ಸ್ ವಿಡಿಯೋನೂ ಹಾಕ್ತಾರೆ. 336 ಸಬ್ಸ್ಕ್ರೈಬರ್ ಇದೆ, ತುಂಬ ಕಡಿಮೆ ಇದೆ. ಪ್ಲೀಸ್ ಅವರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಸಪೋರ್ಟ್ ಮಾಡ್ತೀರಾ. ಹಾಗೆಯೇ ಜಾನು ಲಾಗ್ಸ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಅವರ ಚಾನಲನ್ನು, ನೀವು ನೋಡಿ ಸ್ಕ್ರೀನ್ ಮೇಲೆ. ಜಾನು ಲಾಗ್ಸ್ ಚಾನಲ್ಗೆ ಯಾರ್ಯಾರು ಹೋಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಅಮ್ಮಂತೂ ಅಡುಗೆ ಮಾಡ್ತಾಯಿದ್ರೆ ನೋಡಿದ್ರಲ್ವ. ಸ್ವಲ್ಪ ಕೆಮ್ಮು ಜಾಸ್ತಿ ಇದೆ, ಜಾಸ್ತಿ ಅಂದರೆ ಒಂದು ಸರಿ ಕಡಿಮೆ ಆಗುತ್ತೆ, ಒಂದು ಸರಿ ಜಾಸ್ತಿ ಆಗುತ್ತೆ. ಏನಾನ ಕೋಲ್ಡು ಆ ಥರ ಏನೆಲ್ಲ ತಿನ್ನೋಕ್ಕಿಲ್ಲ,
ತಿಂದರೆ ಜಾಸ್ತಿ ಆಗುತ್ತೆ, ಓಕೆನಾ. ಹಾಗೆಯೇ ನನ್ನ ಕೈಯಲ್ಲಾದಷ್ಟು ನಾನು ಸಪೋರ್ಟ್ ಮಾಡ್ತೀನಿ. ಹಾಗೆಯೇ ನೀವು ಅಷ್ಟೇ ನಮ್ಮ ವೀಡಿಯೋಸ್ ನೋಡಿ ಏನಾದರೂ ತಪ್ಪಿದರೆ ಹೇಳಿ. ಒಂದೊಂದು ಸಾರಿ ಏನಾಗುತ್ತೆ ಗೊತ್ತಾ, ನಾವು ಏನೋ ಕ್ಲಿಯರಾಗಿ ಮಾತಾಡಿದ್ರು ಕೆಲವೊಂದು ಸಲ ನಾವು ಎಷ್ಟು ನಮ್ಮ ಬಾಯಿಂದ ಎಲ್ಲಿ ತಪ್ಪಿ ಬರುತ್ತೆ ಅಂತೇಳಿ ಪಿನ್ ಯೋಚನೆ ಮಾಡುವವರು ಇದ್ದಾರೆ, ಪಿನ್ ನೋಡುವವರು ಇದ್ದಾರೆ. ಯಾಕಂದರೆ ಎಲ್ಲಿ ಇವರು ತಪ್ಪಿ ಬಿಡ್ತಾರಂತ, ಇಲ್ಲಾಂದರೆ ನಮ್ಮ ಬಾಯನ್ನು ತಪ್ಪಿಸೋಕ್ಕೆ ಅಂತೇಳಿ ಒಬ್ಬೊಬ್ರು ಇರ್ತಾರೆ. ನಮಗೆ ಗೊತ್ತಿರುತ್ತೆ ನಾವು ಏನು ಮಾತಾಡಿದ್ದೀವಿ ಅಂತೇಳಿ, ಬಟ್ ಕೆಲವೊಂದು ಸಲ ನಮ್ಮನ್ನು ತಪ್ಪಿಸೋಕ್ಕಂತೇಳಿ ನೋಡ್ತಾ ಇರ್ತಾರೆ ಇವ್ರ ಬಾಯಿಂದ ಯಾವ ತಪ್ಪು ಮಾತು ಬರುತ್ತೆ ಅಂತೇಳಿ. ಆದಷ್ಟು ಜಾಗೃತಿಯಾಗಿರಿ, ಓಕೆನಾ. ಜಾಗೃತೆಯಾಗಿರಿ, ಯಾವುದೇ ವಿಷಯ ಮಾತಾಡುವಾಗಲೂ ಜಾಗೃತೆಯಾಗಿ ಮಾತಾಡಿ. ಗೊತ್ತಲ್ವಾ ತಪ್ಪು ಎಲ್ಲಿ ಸಿಕ್ಕಾಕೋತಾರೆ ಅಂತೇಳಿ ಕಾಯಕ್ಕೇ ಇರ್ತಾರಪ್ಪ. ಅದು ಏನು ಅಂತ ಗೊತ್ತಿಲ್ಲ, ಅದು ನಮ್ಮದು ಇದು ಸರಿ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ನಾವು ಮಾತಾಡುವಾಗ ಕೇಳಿಸ್ಕೊಳ್ಳೋರು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಏನು ಮಾತಾಡ್ತಾ ಇದ್ದಾರೆ ಏನು ಅಂತೇಳಿ. ನಮಗೆ ಬೇಜಾರಾಗುತ್ತೆ, ಇಷ್ಟು ನಾವು ಕರೆಕ್ಟಾಗಿ ಮಾತಾಡಿದ್ವಲ್ಲ ಇವ್ರು ಯಾಕೆ ಈ ಥರ ಅಂದ್ಕೋತಾರೆ ಅಂತೇಳಿ ನಮಗೆ ಬೇಜಾರಾಗುತ್ತೆ. ಫಸ್ಟ್ ಆಫ್ ಆಲ್ ನನಗೆ ಬೇಜಾರಾಗುತ್ತೆ. ನಾವು ಏನೋ ಯೋಚನೆ ಮಾಡಿ ಮಾತಾಡ್ತಾ ಇರ್ತೀವಿ, ಇವರು ಅರ್ಧಕ್ಕೆ ಬಂದು ನೀವು ಈ ಥರ ಹೇಳಿದ್ದು ತಪ್ಪು ಅಂತೇಳಿ. ಫಸ್ಟಿನಿಂದ ಲಾಸ್ಟ್ ತನಕ ಒಂದು ಲೈವಲ್ಲಿ ಇರುವಾಗ ಫಸ್ಟಿನಿಂದ ಲಾಸ್ಟ್ ತನಕ ಏನು ಮಾತಾಡಿದ್ರು ಅದನ್ನು ಕಿವಿ ಕೊಟ್ಟು ಆಮೇಲೆ ನೀವು ಅದನ್ನು ವಾದ ಮಾಡಿ, ನನಗೆ ಖುಷಿ ಆಗುತ್ತೆ. ಇದು ಸುಮ್ಮನೆ ಅಂದರೆ ಅರ್ಧಕ್ಕೆ ಬಂದು ನೀವು ಈ ಥರ ಹೇಳಿದ್ರಿ ಅಂತೇಳಿ ವಾದ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಫಸ್ಟಿಂದ ನೋಡ್ಕೊಳ್ಳಿ ಅಲ್ಲಿ ಏನು ನಡೆದಿದೆ ಅಂತೇಳಿ, ಅರ್ಥ ಮಾಡ್ಕೊಳ್ಳಿ. ಏನಂತೇಳಿ ಅರ್ಥ ಆಗುವವ್ರಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೋತೀನಿ. ಯಾಕಂದರೆ ಕೆಲವು ಹೋಸ್ಟ್ ಆಗಲಿ ಒಂದು ಮೆಸೇಜ್ ಮಾಡುವವರಾಗಲಿ ಏನಾದರೂ ಒಂದು ಕಾನ್ವರ್ಸೇಷನ್ ನಡೀತಾ ಇರುತ್ತೆ, ಅಲ್ಲಿ ಇನ್ನೊಬ್ಬರು ನಡುವಿನಲ್ಲಿ ಬಂದು ಮಾತಾಡ್ತಾರೆ. ಅವ್ರಿಗೆ ವಿಷಯ ಏನಂತ ಗೊತ್ತಿರಲ್ಲ, ಅದಕ್ಕೆ ವಿಷಯ ಏನಂತ ಕರೆಕ್ಟ್ ತಿಳಿದುಬಿಟ್ಟು ಮಾತಾಡಬೇಕು. ಯಾರೇ ಆಗಲಿ, ನಾನೇ ಆಗಲಿ, ಫಸ್ಟು ವಿಷಯ ತಿಳಿದುಬಿಟ್ಟು ಮಾತಾಡಬೇಕು, ಇಲ್ಲಾಂದರೆ ಸುಮ್ಮನೆ ಇರಬೇಕು ಅಷ್ಟೇ. ಬಂದು ಹಾಗೆಲ್ಲ ಹಿಂಗೆ ಅಂತ ಮಾತಾಡೋದು ತಪ್ಪಾಗತ್ತೆ. ಸ್ವಲ್ಪ ಮಾತಿನಲ್ಲಿ, ಯಾವುದೇ ಮಾತಿನಲ್ಲಿ ಆಗಲಿ, ನಂದು ಹಾಗೆಯೇ ಮಾತಿನದ್ದಾಗಲಿ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾತಾಡಿ. ಯಾಕಂದರೆ ಅಲ್ಲಿ ಮನಸ್ತಾಪಗಳು ಬರುತ್ತೆ, ನನಗಂತೂ ಇಷ್ಟ ಆಗಲ್ಲ ಮನಸ್ತಾಪಗಳು ಅದು ಇದು ಅಂತೇಳಿ. ಅದಕ್ಕೋಸ್ಕರ ಯಾವುದೇ ವಿಷಯ ಆಗಲಿ ಕರೆಕ್ಟ್ ತಿಳ್ಕೊಂಡು ಮಾತಾಡಬೇಕು. ಅದು ಯಾರೇ ಆಗಲಿ, ನಾನೇ ಆಗಲಿ, ತಿಳ್ಕೊಂಡು ಮಾತಾಡಿ. ಹಾಗೆಯೇ ಜಾನು ಲಾಕ್ಸ್ ಅವ್ರದ್ದು ಚಾನಲ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೀವು ಅವರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡ್ತೀರ ಅಂತೇಳಿ ಅಂದ್ಕೊಂಡಿದ್ದೀನಿ. ನಮ್ಮಮ್ಮ ಅಡುಗೆ ಮಾಡಿ ತೊಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದಾರೆ. ಅವರು ವೀಡಿಯೋ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ. ಅವರು ಅಡುಗೆ ಮಾಡುವಾಗ ಅವ್ರು ಮಾತಾಡಿಕೊಂಡು ಅಡುಗೆ ಮಾಡ್ತಾರೆ. ನಂತರನೇ ನಾನೇನು ಮಾತಾಡಿಕೊಂಡು ಮಾಡ್ತಾಯಿರ್ತೇನೆ ಹಾಗೆಯೇ ಅವ್ರೂ ಹಾಗೆಯೇ ಮಾತಾಡ್ತಾ ಅಡುಗೆ ಮಾಡ್ತಾರೆ. ಜಾನು ಲಾಕ್ಸ್ ಅವರ ಚಾನಲ್ಗೆ ಹೋಗಿಲ್ಲ ಅಂದರೆ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರು ವೀಡಿಯೋಸ್ ಹಾಕ್ತಾರೆ, ಹಾಗೆಯೇ ಲೈವ್ ಮಾಡ್ತಾರೆ, ಹಾಗೆಯೇ WH ಕಂಪ್ಲೀಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಹತ್ರ ಪದೇ ನಾನು ಕೇಳ್ಕೊತೀನಿ. ನಾನು ತುಂಬ ಪ್ರಮೋಟ್ ವೀಡಿಯೋ ಹಾಕಿದ್ದೀನಿ, ಪ್ಲೀಸ್ ಅವರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ನಾನು ಹೇಳಿದ ವಿಷಯ ಏನಂದರೆ ಅರ್ಥ ಆಗಿರಬೇಕು, ಅರ್ಥ ಆಗೋರಿಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಮಾತಾಡುವಾಗ ಸ್ವಲ್ಪ ಇನ್ನೊಬ್ಬರ ಮಾತನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಆಮೇಲೆ ಮಾತಾಡ್ಕೊಳ್ಳಿ ಅಂತ ಹೇಳಿದೆ. ಯಾಕಂದರೆ ಯಾವುದೇ ಮಾತು ಆಗಲಿ ನಮ್ಮ ಬಾಯಿಂದ ಯಾವ್ದು ಮಾತು ತಪ್ಪು ಬರುತ್ತೆ ಅಂತ ಯೋಚನೆ ನೋಡುವವರು ಇದ್ದಾರೆ, ಓಕೆನಾ. ನೋಡುವವರು ಇದ್ದಾರೆ. ಅದಕ್ಕೋಸ್ಕರ ಒಂದು ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅಂತ ಇದ್ದರೆ, ಅದಕ್ಕೋಸ್ಕರ ಸ್ವಲ್ಪ ನೋಡಿ ಮಾತಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ಳುತ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಜಾನು ಲಾಕ್ಸ್ ಚಾನಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಅವರ ಸ್ಕ್ರೀನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಮ್ಮ ಏನೋ ಮಾತಾಡ್ತಾ ಇದ್ದಾರೆ, ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.